ಹುಮಾಯೂನ್ ಕಬೀರ್ ಗೊತ್ತಲ್ಲ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯಿಂದ ಉಚ್ಚಾಟಿತರಾಗಿ ಬಾಬರಿ ಮಸೀದಿಗೆ ಶಂಕುಸ್ಥಾಪನೆ ನೆರವೇರಿಸಿದವರು. ಅವರು ಭಾರತೀಯ ಜನತಾ ಉನ್ನಯನ್ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನೇ ಪ್ರಾರಂಭಿಸಿದರು. ಪಶ್ಚಿಮ ಬಂಗಾಳದಲ್ಲಿ 182 ಸ್ಥಾನಗಳಲ್ಲಿ ಸ್ಪರ್ಧೆಗೆ ಇಳಿದರು. ಅವರ ಜೊತೆ ಓವೈಸಿ ಅವರು ಮೈತ್ರಿ ಮಾಡಿಕೊಂಡರು. ಒಟ್ಟು 294 ಸ್ಥಾನಗಳ ಪೈಕಿ ಕೇವಲ ಹುಮಾಯೂನ್ ಕಬೀರ್ ಅವರೇ 182 ಸ್ಥಾನಗಳಲ್ಲಿ ಸ್ಪರ್ಧಿಸುವುದಂದರೆ ಅದು ಸಣ್ಣ ಸಂಗತಿ ಅಲ್ಲ. ಆದರೆ ಇದೀಗ ಈ ಮೈತ್ರಿಯನ್ನು ಓವೈಸಿ ಮುರಿದಿದ್ದಾರೆ. ಏನಕ್ಕೆ ಗೊತ್ತೇ? ಈ ಹುಮಾಯೂನ್ ಕಬೀರ್ ಅವರು ಬಿಜೆಪಿಯ ಪಶ್ಚಿಮ ಬಂಗಾಳದ ಮುಖಂಡ ಸುವೇಂದು ಅಧಿಕಾರಿ ಮತ್ತು ಅಸ್ಸಾಂನ ಬಿಜೆಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರ ಜೊತೆಗೂಡಿ ರಹಸ್ಯ ಮಾತುಕತೆ ನಡೆಸ್ತಾ ಇರುವ ವಿಡಿಯೋ ಬಹಿರಂಗಕ್ಕೆ ಬಂದಿದೆ. ಬಾಬರಿ ಮಸೀದಿಯನ್ನು ತೋರಿಸಿ ಮುಸ್ಲಿಮರನ್ನು ನಾನು ವಂಚಿಸ್ತೇನೆ ಎಂದು ಹುಮಾಯೂನ್ ಕಬೀರ್ ಅವರು ಈ ಇಬ್ಬರೂ ನಾಯಕರಿಗೆ ಭರವಸೆ ನೀಡೋದು ವಿಡಿಯೋದಲ್ಲಿದೆ. ಒಂದು ಕಡೆ ಭಾರತದ ಎಲ್ಲೇ ಆಗಲಿ ಬಾಬರಿ ಮಸೀದಿ ನಿರ್ಮಾಣವಾಗೋದಕ್ಕೆ ಬಿಡಲ್ಲ ಎಂದು ಬಿಜೆಪಿ ಹೇಳ್ತಾ ಇದೆ. ಇನ್ನೊಂದು ಕಡೆ ಬಾಬರಿ ಮಸೀದಿಗೆ ಶಂಕುಸ್ಥಾಪನೆ ಮಾಡಿದ ವ್ಯಕ್ತಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಳ್ತಾ ಇದೆ. और ममता दीदी उसके चट्टे बट्टे हुमायूं कबीर को कहकर कहती है कि बंगाल की भूमि पर वो बाबरी मस्जिद बनाएगी. मैं कहकर जाता हूं, हुमायूं कबीर कान खोलकर सुन लो, इस भूमि पर कोई माई का लाल बाबरी मस्जिद नहीं बना पाएगा. मेरा जितना ममता बनर्जी को खिलाफ बोलेंगे उतना ही भाजपा को खिलाफ बोलेंगे. वो लीडर ऑफ द अपोजिशन के साथ मेरा बात हुआ और शुभेंदु अधिकारी, हाँ वो शुभेंदु अधिकारी बोला जो अब दिल्ली जाएगी 22 तारीख को बाद मैं भी जाऊंगी और करके आपको सेंट्रल लीडरशिप को साथ बात करा दी. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಪಶ್ಚಿಮ ಬಂಗಾಳಕ್ಕೆ ಬಿಜೆಪಿ ತಯಾರಿಸಿದ ಪ್ರಣಾಳಿಕೆಯನ್ನು ನೋಡಿದ್ದೀರಾ? ನಿರುದ್ಯೋಗಿಗಳ ಖಾತೆಗೆ ಪ್ರತಿ ತಿಂಗಳು 3,000 ರೂಪಾಯಿ, ಗರ್ಭಿಣಿ ಮಹಿಳೆಯರಿಗೆ 21,000 ರೂಪಾಯಿ, ಮಹಿಳೆಯರಿಗೆ ಸರ್ಕಾರಿ ನೌಕರಿಯಲ್ಲಿ 33% ಮೀಸಲಾತಿ, ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ. ಇದರ ಜೊತೆಗೆ ಪ್ರತಿ ಮನೆಯ ಓರ್ವ ಮಹಿಳೆಗೆ ಪ್ರತಿ ತಿಂಗಳು 3,000 ರೂಪಾಯಿ, ಪತ್ರಕರ್ತರಿಗೆ ಪ್ರತಿ ತಿಂಗಳು 5,000 ರೂಪಾಯಿಯನ್ನು ಉಚಿತವಾಗಿ ನೀಡ್ತೇನೆ ಎಂದು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದೆ. প্রতি মাসে মহিলাদের ৩,০০০ টাকা আর্থিক সহায়তা। চাকরি না পাওয়া পর্যন্ত যুবক যুবতীদের মাসে ৩,০০০ টাকা আর্থিক সহায়তা। আর্থিক সহায়তা বড় শ্বাস নিতে দেয়। ভয় নয়, ভরসা নিয়ে বাঁচতে চাই। ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಹೆಸರಲ್ಲಿ ಕೊಡ್ತಾ ಇರುವ ಇದೇ ಕೊಡುಗೆಯನ್ನು ಬಿಟ್ಟಿ ಭಾಗ್ಯ, ಖಜಾನೆ ಲೂಟಿ ಮಾಡುವ ಯೋಜನೆ, ಜನರನ್ನು ಸೋಮಾರಿಗಳನ್ನಾಗಿ ಮಾಡುವ ಯೋಜನೆ ಎಂದು ಹೇಳ್ತಾ ಇರುವ ಅದೇ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ನಡೆಕೊಂಡಿರುವ ರೀತಿ ಇದು. हमारे देश में मुफ्त की रेवड़ी बांटकर वोट बटोरने का कल्चर लाने की भरसक कोशिश हो रही है. ये रेवड़ी कल्चर देश के विकास के लिए बहुत घातक है. इस रेवड़ी कल्चर से देश के लोगों को और खास करके मेरे युवाओं को बहुत सावधान रहने की जरूरत है. ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ್ ಮತ್ತು ವೈಷ್ಣವ್ ನಗರ್ನಲ್ಲಿ ನಡೆದ ಬಿಜೆಪಿ ಚುನಾವಣಾ ರ್ಯಾಲಿಯಲ್ಲಿ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಭಾಷಣ ಮಾಡಿದ್ದಾರೆ. ಏಪ್ರಿಲ್ 16ರಂದು ಈ ಭಾಷಣ ನಡೆದಿದೆ. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ 10 ವರ್ಷದಿಂದ ಅಧಿಕಾರದಲ್ಲಿದೆ. ಅಲ್ಲಿ ಯಥೇಚ್ಛವಾಗಿ ಮೀನು ಮತ್ತು ಮಾಂಸ ಸಿಗುತ್ತೆ. ದುಬ್ರಿ ಮತ್ತು ಗೋಲ್ಪಾರಕ್ಕೆ ನೀವು ಹೋಗಿ ನೋಡಿ. ಮಾಂಸ ಸೇವಿಸುವುದರಿಂದ ನಿಮ್ಮನ್ನು ಯಾರೂ ತಡೀತಾ ಇಲ್ಲ ಎಂದು ಅವರು ಹೇಳಿದ್ದಾರೆ. क्या बोलते हैं कि बीजेपी आने से पश्चिम बांग्ला में मांस और मांस बंद हो जाएगा. अरे भैया, असम में बीजेपी का सरकार ही है. असम का सब लोग मांस और मांस दिल लगा के खाते हैं, दिल लगा के खाते हैं.
ಒಂದು ಕಡೆ ಸಸ್ಯಾಹಾರವನ್ನು ಶ್ರೇಷ್ಠ ಮತ್ತು ಮಾಂಸಾಹಾರವನ್ನು ಕನಿಷ್ಠ ಎಂಬ ರೀತಿಯಲ್ಲಿ ಪ್ರತಿಪಾದಿಸುವ ಪಕ್ಷವಾಗಿ ಬಿಜೆಪಿ ಗುರುತಿಸಿಕೊಂಡಿದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನು ಇದೇ ಕಾರಣಕ್ಕಾಗಿ ಬಿಜೆಪಿ ಪ್ರಶ್ನಿಸಿತು. ಮೀನು ತಿಂದು ದೇವಸ್ಥಾನಕ್ಕೆ ಹೋದರು ಎಂದು ಹಂಗಾಮ ಮಾಡಿತ್ತು. ಬಿಹಾರದಲ್ಲಿ ಮೈಥಿಲಿ ಠಾಕೂರ್ ಎಂಬ ಗಾಯಕಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆ ಪ್ರವೇಶಿಸಿದ್ದು ಸುದ್ದಿಯಾಗಿತ್ತು. ಇಂಡಿಯನ್ ಐಡಲ್ನಲ್ಲಿ ಸ್ಪರ್ಧಿಯಾಗಿದ್ದ ಇವರು ಹಾಡುಗಾರಿಕೆಗೆ ಪ್ರಸಿದ್ಧ. ಇದೀಗ ಈಕೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ. ಆದರೆ ಅವರಲ್ಲಿ ಎಜೆಂಡಾನೇ ಇಲ್ಲ. ಜನರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುತ್ತಾ ಧಾರ್ಮಿಕ ಘೋಷಣೆಗಳನ್ನು ಮಾಡ್ತಾ ಪ್ರಚಾರ ಸಭೆಯನ್ನು ಕೊನೆಗೊಳಿಸ್ತಾ ಇದ್ದಾರೆ. 1 2 3 नमस्कार, आज हम लोग हैं भवानीपुर में. मेरे साथ देखिए कितने सारे लोग हैं. बोलिए सियापति रामचंद्र की, बोलिए भवानी सुत हनुमान की, काली मैया की. ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ಪಶ್ಚಿಮ ಬಂಗಾಳದಲ್ಲಿ ಸಾರ್ವಜನಿಕವಾಗಿಯೇ ಮೀನೂಟ ಮತ್ತು ಮಾಂಸದೂಟವನ್ನು ಮಾಡಿದ್ದಾರೆ. ಅಂತೂ ಬಿಜೆಪಿಯನ್ನು ಮಮತಾ ಬ್ಯಾನರ್ಜಿ ಅವರು ತಮ್ಮ ಬಲೆಯೊಳಗೆ ಕೆಡವಲು ಯಶಸ್ವಿಯಾಗಿದ್ದಾರೆ. ಬಿಜೆಪಿ ಬಂದರೆ ಮೀನು ಮತ್ತು ಮಾಂಸ ನಿಷೇಧವಾಗುತ್ತೆ ಎಂದು ಅವರು ಹೇಳಿಕೆ ನೀಡಿದರು. ಆ ಹೇಳಿಕೆ ಇದೀಗ ಬಿಜೆಪಿಯನ್ನು ಬೆನ್ನಟ್ತಾ ಇದೆ. ಎಲ್ಲರೂ ಮಾಂಸ ಮತ್ತು ಮೀನಿನ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಗೆಲ್ತಾರೋ ಸೋಲ್ತಾರೋ, ಆದರೆ ವಿರೋಧ ಪಕ್ಷಗಳಿಗೆ ತಾನೇ ಎಜೆಂಡಾವನ್ನು ಒದಗಿಸಿ ಅದರ ಸುತ್ತ ಆಟ ಆಡಿಸ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.